ನಮಸ್ಕಾರ ಕರ್ನಾಟಕ. ಈ ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸುತ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಕರ್ನಾಟಕ ರಾಜ್ಯದ ಜನರು ಭಕ್ತಿ ಭಾವಗಳಿಂದ ತುಂಬಿರ್ತಕ್ಕಂಥ ಜನ, ನಾಸ್ತಿಕರು ಬಹಳ ಕಡಿಮೆ. ಹೀಗಿರುವಾಗ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಏನು ಮಾಡ್ತಾ ಇದೆ, ಮುಜರಾಯಿ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಜನರಿಗೆ ಎಷ್ಟು ಹಿತವನ್ನು ಇವರು ಕೊಡ್ತಾ ಇದ್ದಾರೆ, ಎಷ್ಟು ಮೂಲಭೂತ ಸೌಕರ್ಯಗಳನ್ನು ಇವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯದಲ್ಲಿ ಈ ಒಂದು ಸಂಚಿಕೆ ನಂಬರ್ 1. ಈ ಸಂಚಿಕೆಯಲ್ಲಿ ಪ್ರಥಮವಾಗಿ ಸುಪ್ರಸಿದ್ಧ ದೇವಸ್ಥಾನ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಶ್ರೀಶೈಲಂ ಕಡೆಗೆ ಸ್ವಲ್ಪ ಹೋಗೋಣ. ಏನಾಯ್ತು ಅಂದರೆ, ಮಲ್ಲಿಕಾರ್ಜುನ ಏನಿದ್ದಾರೆ ಶ್ರೀಶೈಲದಲ್ಲಿ, ಸುಮಾರು ಕೋಟ್ಯಾಂತರ ಭಕ್ತರು, ಕರ್ನಾಟಕದ ಭಕ್ತರು ಅಲ್ಲಿ ನಡೆದುಕೊಳ್ತಾರೆ, ಹೋಗ್ತಾರೆ, ದರ್ಶನ ಪಡ್ಕೊಂಡು ಬರ್ತಾರೆ. ಏನಾಗಿದೆ ಅಂದರೆ, ಆಗಿನ ಮತ್ತು ಈಗಿನ ರಾಜಕಾರಣಕ್ಕೆ, ಆಗಿನ ಮಂತ್ರಿಗಳಿಗೂ ಈಗಿನ ಮಂತ್ರಿಗಳಿಗೂ, ಆಗಿನ ಅಧಿಕಾರಿಗಳಿಗೂ ಈಗಿನ ಅಧಿಕಾರಿಗಳಿಗೂ ವ್ಯತ್ಯಾಸವನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ಯಾಕಂದರೆ ಶ್ರೀಶೈಲದಲ್ಲಿ ನಮ್ಮ ಕರ್ನಾಟಕ ಜನ ಹೋಗ್ತಕ್ಕಂಥ ಜನರಿಗಾಗಿ ಆಗಿನ ಕಾಲದಲ್ಲಿ ಅಂದರೆ ಮಾರ್ಚ್ 30, 1969ರಲ್ಲಿ ಶ್ರೀಶೈಲಂ ದೇವಸ್ಥಾನದವರ ಕಡೆಯಿಂದ ಸರಿಸುಮಾರು 2 ಎಕರೆ 4 ಗುಂಟೆ ಕೇಂದ್ರ ಸ್ಥಾನದಲ್ಲಿ ಸ್ಥಳವನ್ನು ಪಡೆದುಕೊಟ್ಟಿರ್ತಕ್ಕಂಥ ಆವಾಗಿನ ಸರ್ಕಾರ, ಆವಾಗ ಮೈಸೂರು ಸರ್ಕಾರ ಇತ್ತಲ್ಲಿ, ಮೈಸೂರು ಚೌಲ್ಟ್ರಿ ಅಂತೇಳಿ ಫೌಂಡೇಶನ್ ಸ್ಟೋನ್ ಮಾಡಿದರು. ಯಾರು ಮಾಡಿದ್ರು ಅಂದರೆ, ಆಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬ್ರಹ್ಮಾನಂದ ರೆಡ್ಡಿ ಅವರು ಫೌಂಡೇಶನ್ ಸ್ಟೋನ್ ಹಾಕಿದವರು. ಅವಾಗ ಯಾರಿದ್ರು ಮುಖ್ಯಮಂತ್ರಿ ಅಂದರೆ ನಮ್ಮ ವೀರೇಂದ್ರ ಪಾಟೀಲ್ರಿದ್ದರು. ವೀರೇಂದ್ರ ಪಾಟೀಲ್ರು ಆ ಮಲ್ಲಿಕಾರ್ಜುನನ ಒಂದು ಭಕ್ತರೇ ಸರಿ. ಆವಾಗ ಫೌಂಡೇಶನ್ ಸ್ಟೋನನ್ನು 1969ರಲ್ಲಿ ಇಟ್ಟು ಮ್ಯಾಗೆ 8 ರೂಮ್, ಕೆಳಗಡೆ 8 ರೂಮ್ಗಳನ್ನು ಕಟ್ತಕ್ಕಂಥ ವ್ಯವಸ್ಥೆಯನ್ನು ಆಗ ಮಾಡಿ, ಜೂನ್ 17, 1973ರಲ್ಲಿ ಆಗಿನ ಕಂದಾಯ ಸಚಿವರಾಗಿರ್ತಕ್ಕಂಥ ಹುಚ್ಚು ಮಾಸ್ತೇಗೌಡರು ಮತ್ತು ಆಗಿನ ಶ್ರೀಶೈಲಂ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ಸಿ. ತಿಮ್ಮಾರೆಡ್ಡಿ ಅವರು ಸೇರಿಕೊಂಡು ಆ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿ, ಲೋಕಾರ್ಪಣೆಯನ್ನು ಮಾಡಿ, ಕರ್ನಾಟಕದಿಂದ ಹೋಗ್ತಕ್ಕಂಥ ಜನರಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಂಥ ಧೀಮಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಇಷ್ಟೆಲ್ಲ ಯಾಕ್ರಿ ಈತ ಹೇಳ್ತಾ ಇದ್ದಾನೆ ಅಂತ ತಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಕಾರಣ ಏನೆಂದರೆ, 1973ರಲ್ಲಿ ಓಪನಿಂಗ್ ಆಗಿರ್ತಕ್ಕಂಥ ಈ ಒಂದು ಕರ್ನಾಟಕದ ಮೈಸೂರು ಚೌಲ್ಟ್ರಿ, ಮುಂದೆ ಕರ್ನಾಟಕ ಅಂತ ಬೋರ್ಡ್ ಬದಲಾಯಿತು, ಆದರೆ ಅಲ್ಲಿ ಸೌಕರ್ಯ ಬದಲಾಗಲಿಲ್ಲ. ಮುಂದೆ ಇವರು ಸುಮಾರು ವರ್ಷಗಳ ಕಳೆದ ನಂತರ 8 AC ರೂಮ್ಗಳನ್ನು ನಿರ್ಮಾಣ ಮಾಡಿದರು, ಡಿಲಕ್ಸ್. ಅವುಗಳು ಕೂಡ ಹಳೆಯದಾದವು. ಈ 16 ರೂಮ್ಗಳು ಕೂಡ ಹಳೆಯದಾದವು, ಮೇಂಟೆನೆನ್ಸ್ ಇಲ್ಲ. ಈಗಿರ್ತಕ್ಕಂಥ ಮಂತ್ರಿಗಳು, ಅಧಿಕಾರಿಗಳು ಪೋಸ್ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿನೇ ಹೋದರೂ ಹೊರತಾಗಿ ಅಲ್ಲಿ ವ್ಯವಸ್ಥೆ ಬದಲಾಗಲಿಲ್ಲ. 16 ರೂಮ್ ಹೋಗಿ 100 ರೂಮ್ ಆಗಬೇಕಾಗಿತ್ತಲ್ಲಿ, ಆಗಲಿಲ್ಲ. ಕಾರಣ ಏನು ಅಂದರೆ, ಇತ್ತಿತ್ತಲಾಗಿ ಬರ್ತಕ್ಕಂಥ ಮಂತ್ರಿಗಳ ಮೋಜು ಮಸ್ತಿ. ಅಧಿಕಾರಿಗಳು ಹಣಬಾಕರೆಂದರೆ ತಪ್ಪಾಗಲಾರದು. ನೀವು ಹೋಗಿ ನೋಡಿ, ಆ ಕಟ್ಟಡ 1973ರಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಕಲ್ಲಿನ ಕಟ್ಟಡ ಇನ್ನೂ ಅಚ್ಚಳಿದೆ ಇದೆ. ಅದಕ್ಕೆ ನೀವು ನಿರ್ವಹಣೆಯನ್ನು ಮಾಡಿದರೆ ಇನ್ನೂ 100 ವರ್ಷ ಅದನ್ನು ನಾವು ಬಳಸ್ಬೋದು. ಈಗೇನು ಮಾಡಿದ್ರು ಈಗಿನವರು, ಕಲ್ಲಿಂದ ಬೇಡ, ಯಾಕಂದರೆ ಬರೋದಿಲ್ಲಲ್ಲ, ಇಟ್ಟಂಗಿಂದ ಕಟ್ಟೋದು ಮತ್ತೆ ಕೆಡೋದು. 53 ವರ್ಷದ ಕಟ್ಟಡ ಈಗ ನೀವು ನಿರ್ವಹಣೆ ಮಾಡಿ ನೋಡಿ, ಹೊಸ ಕಟ್ಟಡಕ್ಕೆ ಸೈಡ್ ಹೊಡಿದರೆ ತಪ್ಪಾಗಲಾರದು. ಅಂಥ ಕಟ್ಟಡವನ್ನು ಸಂಪೂರ್ಣವಾಗಿ ಹದಗೆಡಿಸಿಟ್ಟಿದ್ದಾರೆ. ಮತ್ತೇನು ಮಾಡ್ತಾ ಇದ್ದಾರಂತೆ, ಅದನ್ನು ಡೆಮಾಲಿಷ್ ಮಾಡಲಿಕ್ಕೆ ಆದೇಶನೂ ಕೂಡ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಅಲ್ಲಿ ಏನಾಗಿದೆ ಅಂದರೆ, ಈ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಮಂತ್ರಿಗಳ
ಸಮಯದ ಅಭಾವ. ಈಗ ನೋಡ್ರಿ ಅಲ್ಲ ನೀವು ಮಂತ್ರಿಗಳು ಎಲ್ಲೇ ಹೋಗಲಿ ಸಮಯ ತೆಗೆದುಕೊಂಡು ಬಹಳ ಶಾಂತ ಚಿತ್ತದಿಂದ ಪರಿವೀಕ್ಷಣೆ ಮಾಡಿರ್ತಕ್ಕಂಥ ಮಂತ್ರಿಗಳನ್ನು ಎಷ್ಟು ಜನರನ್ನು ನೋಡಿದ್ರಿ? ಕೆಲವೊಬ್ರು ಇದ್ದಾರೆ ಕ್ಯಾಬಿನೆಟಲ್ಲಿ ಮನಸೋ ಇಚ್ಛೆ ಕೆಲಸ ಮಾಡಿ ಜನರಿಗೆ ಒಳ್ಳೆ ಮಾಡೋರು ಕೆಲವೊಬ್ರು ಇದ್ದಾರೆ. ಈ ಮುಜರಾಯಿ ಅಂತಕ್ಕಂಥ ಇಲಾಖೆ ಇದೆಯಲ್ಲ, ಇದು ಯಾರಿಗೆ ಕಣ್ಣಿಗೂ ಬೀಳದೇನೆ ಬಂಗಾರದ ತತ್ತಿ ಇಡ್ತಕ್ಕಂಥ ಇಲಾಖೆ ಅಂತೆ. ಇದ್ರದ್ದು ಗುಲ್ಲೇ ಇಲ್ಲ. ಗುಳುಂ 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 ಅಂತಕ್ಕಂಥ ಒಂದು ಇಲಾಖೆ ಎಂದರೆ ತಪ್ಪಾಗಲಾರದು. ಇದು ಶ್ರೀಶೈಲದಕ್ಕೆ ಹೋಗಿರ್ತಕ್ಕಂಥ ಕರ್ನಾಟಕದ ಭಕ್ತರ ಒಂದು ಪರಿಸ್ಥಿತಿ ನೋಡಿದರೆ ಈ ಸರ್ಕಾರಕ್ಕೆ ಚೀತು ಅಂತ ಉಳಿದರೂ ಕೂಡ ತಪ್ಪಾಗಲಾರದು. ಮಂತ್ರಿ ಆಗೋ ತನಕ, ಮುಖ್ಯಮಂತ್ರಿ ಆಗೋ ತನಕ ದೇವಸ್ಥಾನವನ್ನು ಸುತ್ತತಕ್ಕಂಥ ಹಲವು ನಾಲಾಯಕ ರಾಜಕಾರಣಿಗಳಿಗೆ ತಕ್ಕ ಪಾಠ ದೇವರು ಒಂದಿನ ಕಲಿಸ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ ಬಯಸುತ್ತೇನೆ. ಇನ್ನೊಂದೇನಾಗಿದೆ ಅಂದರೆ, ಈ ಶ್ರೀಶೈಲದಲ್ಲಿ ಇನ್ನೂ 5 ಎಕರೆ ಜಮೀನೇನೋ ಪಡೆದುಕೊಂಡಿದ್ದಾರಂತೆ. ಅದಕ್ಕೆ ಹಣವನ್ನು ಸ್ಯಾಂಕ್ಷನ್ ಮಾಡಿದಾರಂತೆ. ಅದು ಕಟ್ಟಡ ಫೌಂಡೇಶನ್ ಸ್ಟೋನ್ ಹಾಕಲಿಕ್ಕೆ ಗುದ್ದಲಿ ಪೂಜೆಗೆ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅಡ್ಡಾದವರು ಯಾರು, ಅಲ್ಲಿ ಪರಿಸ್ಥಿತಿ ಏನು ನಡೆಯಿತು, ಏನು ಮಾಡ್ತಾ ಇದೆ, ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ನಾನು ಮುಂದಿನ 2ನೇ ಸಂಚಿಕೆಯಲ್ಲಿ ಸವಿಸ್ತರವಾಗಿ ಬರುತ್ತೇನೆ. ನಮಸ್ಕಾರ.